ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ಇವತ್ತು ಪೂರಿ ಸಾಗು ಮಾಡೋದನ್ನು ನೋಡೋಣ. ಸಾಗು ನೋಡಿ, ಅದರಲ್ಲಿ ಏನನ್ನು ಹಾಕಬೇಕು ಅನ್ನೋದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ, ಡಿಲೀಟ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ನಿಮಗೆ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದೀನಿ. ಸ್ವಲ್ಪ ಹಸಿ ಕೊಬ್ಬರಿ ಇಲ್ಲ ಒಣ ಕೊಬ್ಬರಿ ಹಾಕ್ಕೋಬೋದು, ಹಸಿಮೆಣಸಿಕಾಯಿ, ಈರುಳ್ಳಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ, ಇದಿಷ್ಟನ್ನು ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೋಬೇಕು. ಇದಿಷ್ಟು ರೆಡಿ ಆದರೆ ಸಾಗು ತುಂಬ ಸುಲಭ. ಅತಿ ಮಸಾಲೆ ಹಾಕಿ ನಾನು ಮಾಡ್ತಾಯಿಲ್ಲ ಸ್ನೇಹಿತರೆ, ಇಲ್ಲಿ ತುಂಬ ಸಿಂಪಲ್ ಆಗಿರೋದು. ನೀವು ಶುಂಠಿ ಬೆಳ್ಳುಳ್ಳಿ ಕೂಡ ಸ್ಕಿಪ್ ಮಾಡ್ಕೋಬೋದು, ಅದು ಹಾಕದೇ ಇದ್ದರೂ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಹಾಗೆಯೇ ನಾವು ಈಗ ಸಾಗು ಮಾಡೋದಕ್ಕೆ ನೋಡಿ, ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಸೋಕ್ಕಿಟ್ಟು ಒಂದು ಸ್ವಲ್ಪ ಈರುಳ್ಳಿ, ಒಂದು ಆನಿಯನ್ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದ ತಕ್ಷಣ ಈ ಮಸಾಲೆ ಏನು ಮಾಡಿಟ್ಕೊಂಡಿರ್ತೀವಲ್ಲ, ಆ ಮಸಾಲೆ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಕರೀಲಿ, ಯಾಕೆಂದರೆ ಟೊಮೊಟೊ, ಈರುಳ್ಳಿ ಎಲ್ಲ ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಹಾಗಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ನಂತರ ನಾವು ಆ ಜಾರಲ್ಲಿರ್ತಕ್ಕಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ನಾವು ಕುದಿಸಿಟ್ಟಂಥ ತರಕಾರಿ ಯಾವುದಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟು, ಆಲೂ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವಿನ್ನೂ ಬೇಕಾದಷ್ಟು ಹಾಕ್ಕೋಬೋದು. ಇದಿಷ್ಟು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸಕ್ಕರೆ ಮತ್ತು ರುಚಿಗೆ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು. ಕೊನೆಯಲ್ಲಿ ನಾವೇನಿನ್ನ ಸಾಗು ಇಳಿಸ್ಬೇಕು ಅನ್ನೋ ಹೊತ್ತಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಸಿದ್ರೆ ಮುಗ್ದೋಯ್ತು. ತುಂಬ ಸುಲಭವಾಗಿರ್ತಕ್ಕಂತಹ, ತುಂಬ ಈಸಿದಲ್ಲಿ ಮಾಡ್ತಕ್ಕಂತಹ ಸಾಗು. ಅತಿಯಾದ ಮಸಾಲೆ ಹಾಕಿದಾಗ ಈ ಬೇಸಿಗೆಗೆ ಬಿಸಿಲಲ್ಲಿ ತಿನ್ನೋಕ್ಕಾಗಲ್ಲ. ಹಾಗಾಗಿ ಸಿಂಪಲ್ಲಾಗಿ ನಿಮಗೆ ಸಾಗು ಮಾಡಿ ತೋರಿಸಿದ್ದೀನಿ. ಪೂರಿ ಅಂತೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಸೇರಿಸಿ ಮಾಡಿರೋದು, ತುಂಬ ರುಚಿಯಾಗಿತ್ತು. ಅದ್ರ ಜೊತೆ ಇನ್ನು ಬೇಸಿಗೆ ಸ್ಟಾರ್ಟ್ ಆಯಿತು, ಸ್ವಲ್ಪ ಹಪ್ಪಳ ಸಂಡಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಕ್ಕಿನೆಲ್ಲ 2-3 ದಿನ ನೆನೆಸಿಟ್ಟಿದೆ. ಅವನ್ನೆಲ್ಲ ಇವತ್ತು ಒಣಗಿಸ್ಕೋತಾ ಇದ್ದೀನಿ. ಬಿಸಿಲಲ್ಲಿ ಯಾವತ್ತೂ ಒಣಗಿಸ್ಬಾರ್ದು. ಹೀಗೆ ಮನೆ ಒಳಗಡೆ ನೆರಳಲ್ಲೇ ಚೆನ್ನಾಗಿ ಒಂದು ಬಟ್ಟೆ ಮೇಲೆ ಆರಾಕ್ಕೊಂಬಿಟ್ರೆ ಅಕ್ಕಿ ಒಣಗುತ್ತೆ, ಒಂದಿನ ಒಣಗಿಬಿಡುತ್ತೆ. ಅದು ಫುಲ್ ಡ್ರೈ ಆದಮೇಲೆ ನಾವು ಅದನ್ನು ಗಿರಣಿ ಅಥವಾ ಜಿನ್ ಅಂತ ಹೇಳ್ತೀವಲ್ಲ, ಅಲ್ಲೇ ಹಾಕಿಸಿ ಹಿಟ್ಟು ಮಾಡಿಸ್ಬೇಕು. ಆ ಥರ ಫುಲ್ ಒಣಗಬೇಕು. ನೆಕ್ಸ್ಟ್ ನಾನು ನಿಮಗೆ ಸಂಡಿಗೆ ಆಗಲಿ ಹಪ್ಪಳ ಆಗಲಿ ಮಾಡಿದ್ದನ್ನು ವಿಡಿಯೋ ಹಾಕ್ತೀನಂತೆ. ಅದ್ರ ಜೊತೆ ನಿಮಗೆ ಒಂದು ಟೊಮೊಟೊ ಚಟ್ನಿನ ನೆನ್ನೆ ಹೇಳಿದ್ದೆ ನಾನು, ಅದರ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿರ್ತಕ್ಕಂಥ ಟೊಮೊಟೊ ಚಟ್ನಿ. ಇದು ಎಲ್ಲದಕ್ಕೂ ಬರುತ್ತೆ. ನೀವು ಬಕ್ರಿಗಾಯಿತು, ಚಪಾತಿ, ಬಿಸಿ ಅನ್ನ ಮತ್ತು ಇಡ್ಲಿ, ದೋಸೆ, ಏನಕ್ಕಾದರೂ ಈ ಚಟ್ನಿನ ನೀವು ಬಳಸ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಇದು ತುಂಬ ಸ್ಪೆಷಲ್ಲಾಗಿರ್ತಕ್ಕಂಥ ಚಟ್ನಿ. ನೋಡಿ, ಮೊದಲು ಒಂದು ಆನಿಯನ್ ತೊಗೊಂಡಿದ್ದೀನಿ, ಅದನ್ನು ಎಣ್ಣೆ ಹಾಕಿಯೇ ನಾವು ಫ್ರೈ ಮಾಡ್ಕೋಬೇಕು. ಡ್ರೈ ಬೇಡ, ಸ್ವಲ್ಪ ಎಣ್ಣೆ ಹಾಕ್ಕೊಂಡೇ ಫ್ರೈ ಮಾಡ್ಕೋಬೇಕು. ಮತ್ತು ಖಾರ, ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ನಾವು ಖಾರ ಜಾಸ್ತಿ ತಿಂತೀವಿ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಖಾರ ಬಳಸ್ತಾ ಇರ್ತೀನಿ. ನೀವು ಖಾರನ ಕಡಿಮೆ ತಿನ್ನೋರಾದರೆ 1-2-3 ಮೆಣಸಿಕಾಯಿನ ಹಾಕ್ಕೊಳ್ಳಿ. ಹಾಗೆಯೇ ಮೆಣಸಿಕಾಯಿ ಆದಮೇಲೆ ಟೊಮೊಟೊ, ಯಾವಾಗಲೂ ಟೊಮೊಟೊ ಕಾಯಿ ಹಸಿರಿರಬೇಕು, ಇರಬಾರ್ದು, ಹಣ್ಣುಗಾಯಿ ಇರಬಾರ್ದು, ಕಾಯಿ ಇರಬೇಕು. ಪೂರ್ತಿ ಕಾಯಿ ಇದ್ರೇ ಆ ಟೊಮೊಟೊ ಕಾಯಿ ಚಟ್ನಿ ಟೇಸ್ಟ್ ಬರುತ್ತೆ. ಇದು ಕೂಡ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ರೀತಿ ಕೆಂಪಗೆ ಫ್ರೈ ಮಾಡ್ಕೊಳ್ಳಿ. ಹೀಗೆ ಫ್ರೈ ಮಾಡಿಕೊಂಡ್ರೇ ಟೊಮೊಟೊ ಕಾಯಿ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ. ಆ ನಂತರ ಶೇಂಗಾ, ನಿಮ್ಮ ಮನೇಲಿ ಹುರಿದಿದ್ದ ಪುಡಿ ಇದ್ದರೆ ಓಕೆ, ಇಲ್ಲ ಅಂದರೆ ನಾವು ಶೇಂಗಾನ ಹುರಿದು ಹಾಕ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲವನ್ನು ಹಾಕ್ಕೊಂಡು ನಾವೇನು ಮಾಡಬೇಕು, ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಇದಿಷ್ಟು ಹುರ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಹುಳಿ ಹಾಕ್ಕೊಂಡಿರ್ತೀವಲ್ಲ, ಟೊಮೊಟೊ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲನೋ ಅಥವಾ ಸಕ್ಕರೆನೋ ಹಾಕ್ಕೋಬೇಕು. ಜೀರಿಗೆ ನೋಡಿ, ಈ ರೀತಿ ನಾವು ಎಲ್ಲವನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿ, ಬೆಳ್ಳುಳ್ಳಿ ನಿಮ್ಮಿಷ್ಟ, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲಲ್ವ, ಅದಕ್ಕೆ ಹಿಂಗಿನ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಹೀಗೆ ಎಲ್ಲ ಹಾಕ್ಕೊಂಡ್ಮೇಲೆ ಸಖತ್ತಾಗಿರುತ್ತೆ ಈ ಚಟ್ನಿ. ನೀವು ಟ್ರೈ ಮಾಡಿ. ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಅಂದರೆ 1-2 ರೌಂಡ್ ತಿರುಗಿಸ್ಬಿಟ್ಟು ನೆಕ್ಸ್ಟ್ ನೀವು ಅದಕ್ಕೆ ಸ್ವಲ್ಪ
ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ದೌಡ ಇರಬೇಕು, ಒಂದೆರಡು ರೌಂಡು. ಆನಂತರ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಶೇಂಗಾ, ಹುರಿದಿಟ್ಟಿರ್ತಕ್ಕಂಥ ಶೇಂಗಾನ ಹಾಕ್ಕೋಬೇಕು. ಮನೇಲೇ ಪುಡಿ ಇದ್ದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಶೇಂಗಾ ಆದರೂ ಅಷ್ಟೇ 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ತುಂಬ ಹಾಕ್ಕೊಂಡ್ರೆ ಅದು ರುಚಿನೇ ಬೇರೆ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಶೇಂಗಾ ಹಾಕ್ಕೊಂಡು ನಂತರ ನಾವು ಸ್ವಲ್ಪ ನೀರು ಹಾಕಿ ಏನು ಮಾಡಬೇಕು, ಮಿಕ್ಸಿ ಮಾಡ್ಕೋಬೇಕು. ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ. ನೀವು ಇದಕ್ಕೆ ಇಂಗಿನ ಒಗ್ಗರಣೆ ಹಾಕ್ಕೋಬೋದು. ಹೀಗೆ ಟೊಮೊಟೊ ಚಟ್ನಿ ಎಲ್ಲದಕ್ಕೂ ಬರುತ್ತೆ. ಎಲ್ಲ ಬಿಸಿ ಅನ್ನಕ್ಕಂತೂ ಇನ್ನೂ ರುಚಿ ಇರುತ್ತೆ. ಸೊ ನಿಮ್ಗೆ ಇವತ್ತಿನ ಒಂದು ಲಾಗ್ ಮತ್ತು ಇವತ್ತಿನ ವಿಡಿಯೋಗಳು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ ಸ್ನೇಹಿತರೆ.